ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ನಾನು ಸಿಂಪಲಾಗಿ ನಾವು ಈ ವರ್ಷ ಸೆಲೆಬ್ರೇಟ್ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಮನೇಲಿ ಮಕ್ಕಳು ಇಲ್ಲ, ಯಾರೂ ಇಲ್ಲ, ನಾವೇ ಇಷ್ಟು ಜನ ಅಲ್ವಾ. ಮತ್ತು ಪ್ರಮೋದವರು ಹೊರಗೆ ಹೋದರು, ಮತ್ತು ಅಚ್ಚ ಅಂಗಡಿಯಿಂದ ಬರೋದು ಲೇಟ್ ಆಗುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಅದನ್ನ ನೀವು ಲಾಸ್ಟ್ ವೀಡಿಯೋದಲ್ಲಿ ಹೋಗಿ ನೋಡ್ಕೋಬೋದು. ಮತ್ತು ಇವತ್ತು ಕ್ಲಾಸಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ಶ್ರೇಯಾಂಶ್ ಕೂಡ ಇವತ್ತು ಬೇಗ ಎದ್ದು ಅಮ್ಮನ ಜೊತೆ ತೋಟಕ್ಕೆ ಹೋಗೋಕ್ಕೆ ಇವಾಗಲೇ ರೆಡಿ ಆಗಿಬಿಟ್ಟಿದ್ದಾನೆ, ಕ್ಯಾಪ್ ಎಲ್ಲ ಹಾಕ್ಕೊಂಡು. ಇಲ್ಲಿ ನೋಡಿ ತೋರಿಸ್ತೀನಿ. ಹಾಯ್ ಶ್ರೇಯಾಂಶ್, ಹಾಯ್ ಮಾಡಿ. ಕಾಣಿಸ್ತಿಲ್ಲ ಮುಖ. ಹಾಯ್ ಮಾಡಿ ಎಲ್ಲರಿಗೂ. ಮಾಡಲ್ವಾ? ಸರಿ. ಮತ್ತು ಏನಂತ ಹೇಳಿದರೆ, ನನ್ನ ವೀಡಿಯೋಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆದಷ್ಟು ಬೇಗ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೇನಂತ ಹೇಳಿದ್ರೆ, ಇವತ್ತು ಸಹ ಫೋಟೋಶಾಪೇ ಇರೋದು. ಫೋಟೋಶಾಪ್ ಸ್ವಲ್ಪ ನೀಟಾಗಿ ಕಲ್ತ್ಕೊಳ್ಳೋಣ ಅಂತ. ಕಲ್ತ್ಕೊಂಡ್ರೆ ನನಗೂ ನೆಕ್ಸ್ಟ್ ಫ್ಯೂಚರಲ್ಲಿ ಯೂಸ್ ಆಗ್ಬೋದು. ಮತ್ತು ಪ್ರಮೋದವ್ರು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ರೆಡಿಯಾಗಿ ಬರೋಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ. ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ಮತ್ತೇನಂತ ಹೇಳಿದ್ರೆ, ನಾನು ನಿಮಗೆ ಒಂದು ಹೇಳಲೇಬೇಕು. ಏನಾದರೂ ನಂದು ವೀಡಿಯೋ ವ್ಯೂಸ್ ಆಗಿ, ಒಬ್ಬರೇ ನೋಡಿ ವ್ಯೂಸ್ ಆಗಿ ತುಂಬಾ ಲೈಕ್ಸ್ ಬರುತ್ತೆ ಅಂತ ಹೇಳೋದೇನಾದರೂ ಇದರಲ್ಲಿ ಅವಕಾಶ ಇದ್ದಿದ್ದರೆ ನಮ್ಮ ಅತ್ತೆಯಿಂದನೇ ನಂದು ಆಗ್ತಿತ್ತು ಅನಿಸುತ್ತೆ. ಯಾಕಂದರೆ ಅಮ್ಮ ಪ್ರತಿ ಒಂದು ವೀಡಿಯೋನ ದಿನಾಗಲೂ ಹಾಕಿ ನೋಡ್ತಾನೇ ಇರ್ತಾರೆ. ಪಾಪ ಅವ್ರಿಗೆ ಎಷ್ಟು ನೋಡಿದ್ರೂ ಸಮಾಧಾನ ಆಗೋದಿಲ್ಲ, ನೋಡ್ತಾನೇ ಇರ್ತಾರೆ. ಅದಕ್ಕೆ ಹೇಳಿದೆ. ಅದಕ್ಕೆ ನಾನು ನೆನ್ನೆ ಪ್ರಮೋದವ್ರ ಹತ್ರ ಹೇಳ್ತಿದ್ದೆ, ನಂದೇನಾದರೂ ತುಂಬ ವ್ಯೂಸು ಲೈಕ್ ಏನಾದರೂ ಬರುತ್ತೆ ಅಂತ, ಒಬ್ಬರಿಂದನೇ ಬರುತ್ತೆ ಅಂತ ಇದ್ದಿದ್ರೆ ಅಮ್ಮನೇ ಸಾಕು ನನಗೆ ವ್ಯೂಸು ಲೈಕ್ ಕೊಡೋಕ್ಕೆ ಅಂತ. ಅಂದರೆ ಪಾಪ ಅಷ್ಟು ವ್ಯೂ ಮಾಡೋದು ಆಮೇಲೆ ಮತ್ತೆ ಕೇಳ್ತಾರೆ ಸ್ಟೇಟಸಿಗೆ ಹಾಕ್ಕೊಡು ಅಂತ. ಅಂದರೆ ಅಷ್ಟು ನನಗೆ ಎಷ್ಟು ಎಂಕರೇಜ್ ಮಾಡ್ತಾ ಇರ್ತಾರೆ. ನಾನು ಸುಲೋಮ್ಮ, ಥ್ಯಾಂಕ್ ಯು ಸುಲೋಮ್ಮ, ಥ್ಯಾಂಕ್ ಯು ಸೋ ಮಚ್. ಮತ್ತು ಇವಾಗ ನಾನು ಬೆಳಗ್ಗೆ ವೀಡಿಯೋ ಮಾಡಬೇಕಲ್ಲ, ಅದಕ್ಕೆ ಅಮ್ಮ ಆದಷ್ಟು ಬೇಗ, ಅಂದರೆ ನನಗೇನು ಅಷ್ಟೇನು ಕೆಲಸ ಇರೋದಿಲ್ಲ, ಅಮ್ಮನೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡೋದು. ಅದಕ್ಕೆ ಬೇಗ ಇವಾಗ ದೋಸೆ ನಾನು ಮಾಡೋಣ ಅಂತ ಹೋದೆ ಬ್ರೇಕ್ಫಾಸ್ಟಿಗೆ. ಅದು ಯಾವ ದೋಸೆ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಇಟ್ಟಂಗೆ ತಿರುಗಿಸ್ತಾ ಇದ್ದೆ ನಾನು, ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಹಾಕಿ. ಆಗ ಅಮ್ಮ ನೀನು ರೆಡಿಯಾಗು ಅಂತ. ಯಾಕಂದರೆ ನನಗೆ ಲಾಸ್ಟಿಗೆ ಟೈಮೇ ಸಿಗೋದಿಲ್ಲ ವೀಡಿಯೋ ಮಾಡೋಕ್ಕೆ. ಅದಕ್ಕೆ ಅವರೇ ಕಳಿಸಿ ರೆಡಿಯಾಗಿ ಇವಾಗ ಬರೋಕ್ಕೆ, ಅಂದರೆ ನನಗೆ ಕ್ಲಾಸಿಗೆ ಹೋಗೋಕ್ಕಿಂತ ಮುಂಚೆ ಬ್ಲಾಗ್ ಮಾಡೋಕ್ಕೆ ಟೈಮ್ ಸಿಗೋದೆ ಅಮ್ಮನಿಂದ. ಇಲ್ಲಾಂದರೆ ಅವ್ರು ಏನಾದರೂ ನನಗೆ ಇವಳು ಮಾಡಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಿದ್ರೆ ಇದುವರೆಗೂ ನಾನು ಏನು ಬ್ಲಾಗ್ ಮಾಡಿದ್ದೀನಿ ನಾನು ಮಾಡೋಕ್ಕೆ ನಿಜವಾಗ್ಲೂ ಆಗ್ತಾನೇ ಇದ್ದಿಲ್ಲ. ನನಗೆ ಅಂತ ಬ್ಲಾಗಿಗೆ ನಮ್ಮ ಅಮ್ಮನೇ ಟೈಮ್ ಕೊಟ್ಟಿರೋದು. ತುಂಬ ಖುಷಿಯಾಗುತ್ತೆ ಸುಲುವಮ್ಮ ನನಗೆ ಸಿಕ್ಕಿರೋದು. ಮತ್ತು ಪ್ರಮೋದವರು ಕೂಡ ತುಂಬ ಎಂಕರೇಜ್ ಮಾಡ್ತಾರೆ. ಶ್ರೇಯಾಂಶ್ ಮಾತ್ರ ಇರಿಟೇಟ್ ಕೊಡ್ತಾನೆ. ಬ್ಲಾಗ್ ಯಾವಾಗ ನಾನು ಸ್ಟಾರ್ಟ್ ಮಾಡ್ತೀನಿ, ಅವ್ನು ಜೀಪಿನ ಹಾಡು ಹಾಕೋದು, ಇಲ್ಲ ಅವ್ನು ಜೋರು ಕಿರ್ಚಾಡೋದು ಅದೇ ಮಾಡ್ತಾನೆ. ಮತ್ತು ನೆನ್ನೆ ಪ್ರಮೋದವ್ರು ಮ್ಯಾಜಿಕ್ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ನಾನು ನಿಜವಾಗ್ಲೂ ಅದು ನಿಜನೇ ಆ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ನಾರ್ಮಲ್ ಫ್ಲ್ಯಾಶ್ ಲೈಟ್ ಇಟ್ಕೊಂಡ್ರು ಆ ಥರ ಬಿಸಿ ಫೀಲ್ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಫೀಲ್ ಆಗುತ್ತಾ ಅಂತ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕ್ಲಾಸಿಗೆ ಹೊರಡೋಣ. ಶ್ರೇಯಾಂಶ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್. ಗೈಸ್, ಅವ್ನು ಇವಾಗ ಎದ್ದಿರೋದಲ್ಲ, ಅವನಿಗೆ ಮೂಡಿಲ್ಲ. ಸರಿ, ಕೆಳಗೆ ಹೋಗೋಣ ಬನ್ನಿ. ಗೈಸ್, ಇವಾಗ ನಮ್ಮ ಶ್ರೇಯಾಂಶ್ ನಿಮಗೆಲ್ಲ ಹಾಯ್ ಹೇಳ್ಬೇಕಂತೆ. ಹಾಯ್ ಹೇಳಿ. ಎಲ್ಲರೂ ಹೇಗಿದ್ದೀರಾ? ನಾನು ಕನ್ನಡ ಕಲ್ತಿದ್ದೀನಿ ಅಲ್ಲಿ. ನಾನು ಕನ್ನಡ ಕಲ್ತೀನಿ. ಗೈಸ್, ಇವ್ನು ಚಿಕ್ಕಮಂಗ್ಳೂರಿಗೆ ಹೋಗಿ ಏನು ಕಲ್ತಿದ್ದಾನೋ ಇಲ್ವೋ, ಕನ್ನಡ ಮಾತ್ರ ಚೆನ್ನಾಗಿ ಮಾತಾಡೋಕ್ಕೆ ಕಲ್ತಿದ್ದಾನೆ. ಇವಾಗ ಮಲಯಾಳಿಗಿಂತ ಜಾಸ್ತಿ ಕನ್ನಡನೇ ಮಾತಾಡ್ತಿದ್ದಾನೆ. ಕನ್ನಡದ ಕಂದ ಇವನು ಅಲ್ಲ ಮಕ್ಕಳೇ. ಎಲ್ಲರಿಗೂ ಧನ್ಯವಾದಗಳು ಹೇಳಿ. ಧನ್ಯವಾದಗಳು. ನಾಚಿಕೆ ಆಯಿತು ಅವನಿಗೆ. ಹೋಗಿ ಕುಣ್ಯವಾಗ ಕರೀತಿದ್ದಾರೆ ಕೆಳಗಡೆ, ತಾಟ ಮಾಡಿ ಬನ್ನಿ. ಹೋಗಿ ಬೇಗ ಹೋಗಿ. ಗೈಸ್, ಇವತ್ತಿನ ಬ್ರೇಕ್ಫಾಸ್ಟಿಗೆ ಓಟ್ ದೋಸೆ ಮತ್ತು ಕುಂಬಳಕಾಯಿ ಸಾಂಬಾರು. ಪ್ರಮೋದವರು ರೈಸ್ ತಿಂತಾಯಿದ್ದಾರೆ. ಅವರಿಗೆ ಓಟ್ ದೋಸೆ ಇಷ್ಟ ಆಗಲ್ಲ. ಓಟ್ ದೋಸೆ ಕಡುಬು ಅದೆಲ್ಲ ತಿನ್ನೋದೇ ಇಲ್ಲ ಮಾಡಿದ್ರೆ. ಅದಕ್ಕೆ ಇವಾಗ ಅನ್ನ ಊಟ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆಯಾ ಸಾರು? ಬಾಯ್ ಶ್ಯಾನ್.
ನನಗೆ ಮುತ್ಕೊಟ್ರೆ ದಿವ್ಯ ಎಂತ ಬೇಗ ಬೇಗ ಅವ ಹೋಯ್ತಾರ രണ്ട് കയ്യിലും ഒന്നും ഇടാണ്ട് പോകുന്നു ಗೈಸ್ ಶ್ರೇಯಾಂಶು ಪ್ರಮೋದವ್ರಿಗೆ ಮಾತ್ರ ಮುತ್ತು ಕೊಟ್ಟ ಆಯಿತಾ, ನನಗೆ ಕೊಡೋ ಅಂದರೆ ಕೊಟ್ಟಿಲ್ಲ. ಮತ್ತು ಅದಾದಮೇಲೆ ಏನು ಆಮೇಲೆ ನಾನು ವಾಪಸ್ ಅವ್ನು ನನಗೆ ಮುತ್ತು ಕೊಟ್ಟಿಲ್ಲಲ್ಲ, ಅದಕ್ಕೆ ಅವನಿಗೆ ಬಾಯಿ ಹೇಳಿಲ್ಲ. ಹಾಗೆ ಬರ್ತಿರ್ಬೇಕಾರೆ ಅವ್ನು ಹೇಳ್ತಿರೋದು, ದಿವ್ಯಾ ನನಗೆ ಬಾಯಿ ಹೇಳಿಲ್ವಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ಕೊಂಡು ಓದೋದ. ಅದಕ್ಕೆ ಓಡೋಗ್ಲಿ ಅಂತ ಸುಮ್ಮನೆ ಅದೇ, ಆದರೂ ಕರ್ದು ಏನಾದರೂ ಮುತ್ತು ಕೊಡ್ತಾನೇನೋ ಅಂತ, ಆದರೂ ಕರೆದಿಲ್ಲ. ಮತ್ತು ನಾವು ಫುಲ್ಲು ಮೇಲೆ ಬರ್ತಾಯಿದ್ವಾ, ಫುಲ್ ಮೇಲೆ ಬರಬೇಕಾದ್ರೆ ಪ್ರಮೋದ್ ಅಂತ ಇವ್ರಿಗೆ ಕರ್ದು ಬಾಯ್ ಅಂತೆ ನನಗೆ ಉರ್ಸೋಕ್ಕೆ ಇವಾಗಲೇ ಉರಿಸ್ತಾ ಇದ್ದಾನೆ ಅವನು. ಇವಾಗ ನೋಡಿ ಫುಲ್ ಖುಷಿ. ಅದಕ್ಕೆ ನಿನಗೆ ಮಾಡಿಲ್ಲ, ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಬರ್ತಾ ಇದ್ದಾರೆ. ಇವಾಗ ಸಿಕ್ಕಾಪಟ್ಟೆ ಉರ್ಸೋದೆಲ್ಲ ಕಲ್ತ್ಬಿಟ್ಟಿದ್ದಾನೆ ಅವನು. ನಾನು ಅಂದ್ಕೊಂಡೇ ಇದ್ದಿಲ್ಲ, ಬಾಯಿ ಮಾಡಿಲ್ವಲ್ಲ ಅದನ್ನೂ ತಲೆಯಲ್ಲಿ ಇಟ್ಕೊಂಡು ಬಂದು ಹೇಳ್ತಾ ಇದ್ದಾನೆ. ಯಪ್ಪ ದೇವರೇ, ಫುಲ್ ಖುಷಿಯಾಗಿ ನೋಡಿ ಇಲ್ಲಿ. ಈಗ ಚೆನ್ನಾಗಿ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀವಿ, ತಗೊಂಡೋಗಿ ಕೊಟ್ಟು ಹಾಗೆ ಯಾವುದಾದ್ರೂ ಗಾಡಿ ಸಿಗುತ್ತಾ ನೋಡಬೇಕು. ಗೈಸ್ ಅಚ್ಚಂಗೆ ಬ್ರೇಕ್ಫಾಸ್ಟ್ ಕೊಟ್ಟು ಈ ಪಫ್ಕಾರ್ನ್ ಇದೆಯಲ್ಲ ಚೆನ್ನಾಗಿರುತ್ತೆ ಚೀಸಿಂದ, ಅದಕ್ಕೆ ಇದನ್ನ ತಗೊಂಡು ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ತಿನ್ನೋಕ್ಕೆ. ಗೈಸ್ ಇವಾಗ ಮಡಿಕೇರಿ ತಲುಪಿದ್ವಿ. ನಮಗೆ ಪರಿಚಯ ಇರೋರು ಒಬ್ಬರು ಇಲ್ಲಿ ತನಕ ಡ್ರಾಪ್ ಮಾಡಿದ್ರು. ಇವಾಗ ಪ್ರಮೋದವರು ನನ್ನ ಜೊತೆ ಬರ್ತಾ ಇದ್ದಾರೆ ಸ್ಟ್ಯಾಂಡ್ ತನಕ ಬಿಟ್ಟು ಹೋಗೋಕ್ಕೆ. ವಿರಾಜ್ಪೇಟೆಗೆ ಬರ್ತಾರಂತೆ ನನ್ನ ಜೊತೆ. ಇವಾಗ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ನಿಮಗೆ ನಾನು ಮಾತಾಡ್ತಾ ಇರೋದು ಕೇಳಿಸ್ತಿದೆಯಾ ಗೊತ್ತಿಲ್ಲ, ಇಲ್ಲಿ ಫುಲ್ ವೆಹಿಕಲ್ಸ್ ಇರೋದ್ರಿಂದ ಅದರಿಂದೇ ಸೌಂಡ್ ಆಗಿರುತ್ತೆ. ಇವಾಗಷ್ಟೇ ವಿರಾಜ್ಪೇಟೆ ತಲುಪಿದೆ ನಾನು. ಗೈಸ್ ಇವಾಗಷ್ಟೇ ಇನ್ಸ್ಟಿಟ್ಯೂಟ್ ತಲುಪಿದೆ. ಒಳಗೋಗೋಣ ಬನ್ನಿ. ಇವಾಗ ಸದ್ಯಕ್ಕೆ ಕ್ಲಾಸಲ್ಲಿದ್ದೀನಿ ಗೈಸ್. ಟೈಮ್ ಬಂದು 1 o'clock. ಲಂಚಿಗೆ ಹೊರಡೋ ಟೈಮ್. ಲಂಚಿಗೆ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಇವಾಗ ಬನ್ನಿ ಲಂಚ್ ಮಾಡ್ಕೊಂಡು ಬರೋಣ. ಗೈಸ್ ಇವಾಗ ಲಂಚಿಗೆ ಬಂದಿದ್ದೀನಿ. ಲಂಚಿಗೆ ಇವತ್ತು ನಾನು ಏನು ತಗೊಂಡು ಬಂದಿದ್ದೀನಿ ಅಂದರೆ ನನ್ನ ಫೇವ್ರೇಟ್ ಕರ್ಡ್ ರೈಸ್ ತಗೊಂಡು ಬಂದಿದ್ದೀನಿ. ನನಗೆ ತುಂಬ ಇಷ್ಟ. ಸ್ವಲ್ಪ ಉಪ್ಪಾಗ್ಬಿಟ್ಟಿದೆ, ಜಾಸ್ತಿನೇ ಆಗಿದೆ. ನಿಮಗೆ ಯಾರಿಗೆಲ್ಲ ಕರ್ಡ್ ರೈಸ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಅಂದರೆ ಬರೀ ಕರ್ಡಾಗಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಕರ್ಡ್ ರೈಸ್ ಇಷ್ಟ ಆಗುತ್ತೆ. ತುಂಬಾ ಉಪ್ಪಾಗಿಬಿಟ್ಟಿದೆ, ನನಗೆ ಉಪ್ಪು ಅಳತೆ ಗೊತ್ತಾಗಿಲ್ಲ, ಸುಮ್ಮನೆ ಹಾಕ್ಕೊಂಡ್ಬಿಟ್ಟೆ. ಸಿಕ್ಕಾಪಟ್ಟೆ ಉಪ್ಪಾಗಿದೆ, ಬಟ್ ತಿನ್ಬೋದು, ಕರ್ಡ್ ರೈಸ್ ಅಲ್ಲ. ಗೈಸ್ ಇವಾಗ ಕ್ಲಾಸ್ ಮುಗೀತು. ಇವಾಗ ಮನೆಗೆ ಹೊರಡೋ ಟೈಮ್ ಬಂತು. ಬಸ್ ಇದೆಯಾ ಅಂತ ಚೆಕ್ ಮಾಡಬೇಕು, ಇಲ್ಲಾಂದರೆ ಪ್ರೈವೇಟ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಬಸ್ ಇಟ್ಕೊಂಡು ಹೋಗಬೇಕು. ಈಗ ಹೊರಡೋಣ ಬನ್ನಿ. ಗೈಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಬಸ್ ರೆಡಿ ಇತ್ತು, ಮತ್ತು ಸೀಟ್ಗಳು ಕೂಡ ಖಾಲಿ ಇತ್ತು. ಹತ್ಕೊಂಡು ಇವಾಗಷ್ಟೇ ಮೇಕೆರಿ ತಲುಪಿದೆ. ಶ್ರೇಯಾಂಶ್ ನಂಗೆ ಬೆಳಗ್ಗೆ ಮಾತಾಡ್ಸಿಲ್ವಲ್ಲ, ಅದಕ್ಕೆ ನಾನು ಇವಾಗ ಅವನ ಜೊತೆ ಮಾತಾಡ್ಸಲ್ಲ. ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತೇನಂತ ಹೇಳಿದ್ರೆ, ಇವಾಗ ಮೇ ಬಿ ಹೋಗಿದ ತಕ್ಷಣ ಸಿಗಲ್ಲ ಅನಿಸುತ್ತೆ. ಮೀಟಿಂಗ್ ಇದೆ ಥರ್ಸ್ಡೇ ಎಲ್ಲ, ಅಮ್ಮನ ಮೀಟಿಂಗ್ ಇರುತ್ತೆ, ಅಲ್ಲಿ ಕರ್ಕೊಂಡೋಗಿರ್ತಾರೆ. ಬಂದಮೇಲೆ ನೋಡೋಣ. ಆದರೆ ಅವನಿಗೆ ಮಾತಾಡ್ಸಲ್ಲ, ಅವ್ನ ರಿಯಾಕ್ಷನ್ ಹೇಗಿದೆ ಅಂತ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ, ಓಕೆನಾ. ಇವಾಗ ಒಬ್ಬಳೇ ನಡ್ಕೊಂಡು ಹೋಗ್ತಿದ್ದೀನಿ, ರೋಡಲ್ಲಿ ಯಾರೂ ಇಲ್ಲ. ನನ್ನ ಹಿಂದೆ ಮಾತ್ರ ಒಂದು ಆಂಟಿ ನಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಹೋಗೋಣ. ಗೈಸ್ ಈಗ ಬರಬೇಕಾದ್ರೆ ಅಚ್ಚ ಕರೆದ್ರು. ಅಚ್ಚನ ಅಂಗಡಿಗೆ ಹೋದಾಗ ಅಚ್ಚ ಸಮೋಸ ಕೊಟ್ಟು ಕಳಿಸಿದ್ದಾರೆ. ಇವಾಗ ಅದನ್ನ ತಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಅಮ್ಮನಿಗೆ ಕಾಲ್ ಮಾಡಿದರೆ ಅಜ್ಜಿ ಊರಿಗೆ ಹೋದ್ರಂತೆ, ಅವ್ರಿಗೆ ಇವಾಗ ಫುಲ್ಲು ಬೇಜಾರಾಗ್ತಿದೆ ಅಂತ ಹೇಳ್ತಾಯಿದ್ರು. ನಾನು ಅದೇ ಹೇಳಿದ್ದು, ಇವಾಗ ಅಜ್ಜಿ ಇರೋದ್ರಿಂದ ಸಮಾಧಾನ ಆಗಿದ್ದರು. ಈಗ ಅವರು ಹೋದ್ರೆ ಬೇಜಾರಾಗುತ್ತೆ ಅಂತ ಇವಾಗ ಸಿಕ್ಕಾಪಟ್ಟೆ ಬೇಜಾರಾಗಿ ಇದ್ದಾರೆ. ತರಕಾರಿ ಅಂಗಡಿ ಬಂದು ನಿಂತಿದೆ ಮನೆ ಹತ್ರ. ಶ್ರೇಯಾಂಶ್ ಇದಾನ ನೋಡೋಣ ಬನ್ನಿ. ಅವ್ನು ನಿಂತಿರ್ತಾನೆ ತರಕಾರಿ ಅಂಗಡಿ. ಗಾಡಿ ಬಂದ ತಕ್ಷಣ ಫಸ್ಟ್ ಅವನೇ ಇರ್ತಾನೆ ಇಲ್ಲಿ, ನೋಡೋಣ.
ನಾನು ಮಾತಾಡ್ಸ್ತಾ ಇಲ್ಲ, ಬೆಳಗ್ಗೆ ನನ್ನ ಹತ್ರ ಮಾತಾಡ್ಸಿಲ್ವಲ್ಲ, ನಾನು ಮಾತಾಡ್ಸಲ್ಲ. ಬೆಳಗ್ಗೆ ನನ್ನ ಹತ್ರ ಯಾಕೆ ಬೆಳಗ್ಗೆ ಕೊಟ್ಟಿದ್ದೆ? ಸಾರಿ ಅಂತ ಹೇಳಿದ್ರೆ ಮಾತಾ ನೀಟಾಗಿ ಹೇಳ್ಬೇಕು, ಸಾರಿ ಅಂತ. ಅದೇನದು? ಏನದು? ಯಾರು ಕೊಡ್ಸಿದ್ದು? ಅದು ಅವರು. ಯಾರು? ಫ್ರೀ ಕೊಟ್ರಾ? ಫ್ರೀ ಅಚ್ಚಮ್ಮ ಬಿಡ್ಸದಾ? ಯಾರು ಇಸ್ಕೊಟ್ಟಿದ್ದು ಸನ್ನಿಗೆ? ದುಡ್ಡು ಕೊಟ್ಟಿದ್ದಾರೆ. ಗೈಸ್, ಅವನಿಗೆ ಅಮ್ಮ ಮಶ್ರೂಮ್ ಇಸ್ಕೊಟ್ರೆ ಅವ್ರ ತರಕಾರಿ ಅಂಗಡಿಯವ್ರು ಕೊಟ್ಟೋಗಿದ್ದಂತ ನೀವು ಮಶ್ರೂಮ್. ಪ್ರಮೋದ್ ಬಂದಿಲ್ಲ. ಫೋನ್ ಮಾಡಿಲ್ವಾ ನೀವು? ಫೋನ್ ಮಾಡಿಲ್ವಾ? ಏನಂತ ಹೇಳಿದ್ರು? ಹೌದಾ? ಮನೆಗೆ ಬಂದವಳೆ ಫ್ರೆಶ್ ಅಪ್ ಆಗಿ ಇವಾಗ ದೇವ್ರಿಗೆ ದೀಪ ಹಚ್ಚಿದ್ದೀನಿ. ಮತ್ತು ಅಮ್ಮ ವೆಜಿಟೇಬಲ್ಸ್ ಎಲ್ಲ ತೆಗೆದಿಟ್ಟಿದ್ದಾರೆ, ಅದನ್ನ ಜೋಡಿಸ್ಬೇಕು. ಮಶ್ರೂಮು ಮತ್ತು ಇಷ್ಟು ವೆಜಿಟೇಬಲ್ಸ್ ತೆಗೆದಿಟ್ಟಿದ್ದಾರೆ, ಇದನ್ನೆಲ್ಲ ಇವಾಗ ಫ್ರಿಜ್ಜಲ್ಲಿ ಜೋಡಿಸಿಡ್ಬೇಕು. ಇವ್ನು ನೋಡಿ, ಇವನಿಗೆ ಇವಾಗಷ್ಟೇ ಅಮ್ಮ ಹೇಳೋಗಿದ್ದಾರೆ, ಇವನಿಗೆ ಹಾಕ್ಕೊಟ್ಟಿದ್ದೀನಿ ಏನೋ ಹಾಕ್ಕೊಳ್ಬೇಡ ಅಂತ. ಮತ್ತಿಲ್ಲಿ ಬಂದು ಮ್ಯಾಮ್ ಅಂತ ನಾನು ಹಿಂದೆನೇ ಸುತ್ತಾ ಇರೋದು ಆವಾಗಲಿಂದ. ಏನು ಬೇಕು ಮಿಸ್ಟಿಗೆ? ಏನು ಬೇಕು? ಇಲ್ಲಿ ನೋಡಿಲ್ಲಿ ಏನು ಬೇಕು? ಫುಡ್ ಹಾಕಿಲ್ಲ ಯಾರು? ಬರೀ ಕಳ್ಳ ಇವನು, ಫುಡ್ ಹಾಕಿಲ್ಲ ಅಂತೆ ನೋಡಿ. ಬ್ಯಾಡ್ ಬಾಯ್. ಓಕೆ, ಈಗ ವೆಜಿಟೇಬಲ್ಸ್ ಎಲ್ಲ ಫ್ರಿಜ್ಜಲ್ಲಿ ಜೋಡಿಸಿ. ಇವನು ಬಿಡ್ತಾಯಿಲ್ಲ ನೋಡಿ, ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ. ಇವನೊಬ್ಬ ಡಿಸ್ಟರ್ಬೆನ್ಸ್ ಶ್ರೇಯಾಂಸ್ ಜೊತೆ. ಅಲ್ಲ ನೀವು ಮುದ್ದು ಮರಿ ಏನು? ವೆಜಿಟೇಬಲ್ ಜೋಡಿಸಿ ಮೀಟಿಂಗ್ ಹೋಗೋಕ್ಕಿದೆ. ಈಗ ಇವನಿಗೆ ತಿನ್ನಕ್ಕೆ ಹಾಕ್ಕೊಟ್ಬಿಡ್ತೀನಿ, ಇಲ್ಲಾಂದರೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ. ಆಮೇಲೆ ನನ್ನ ಜೊತೆ ಬರೋದು ಇಲ್ಲ, ಮಾತಾಡ್ಸೋದು ಇಲ್ಲ ಅಲ್ಲ. ಕಳ್ಳ. ಗೈಸ್, ಮೀಟಿಂಗ್ ಹೋಗೋಕ್ಕಿತ್ತು. ಮೀಟಿಂಗ್ ಹೋಗಿ ನಾನು ಬೇಗ ಬಂದೆ. ನನಗೆ ಯಾಕೋ ತುಂಬ ಹೊಟ್ಟೆ ಹಸಿತಿತ್ತು. ಹಾಗಾಗಿ ಇವಾಗ ಹಾಲು ಮತ್ತು ಅಚ್ಚನ ಅಂಗಡಿಯಿಂದ ತಂದು ಸಮೋಸ ತಿಂತಾಯಿದ್ದೀನಿ. ಶ್ರೇಯಾಂಶಿಗೆ ಏನು ಬೇಕು ಅಂತ ಕೇಳಿದ್ರೆ ಅವನಿಗೇನು ಬೇಡವಂತೆ. ಹಾಗಾಗಿ ನನಗೆ ಹೊಟ್ಟೆ ಹಸಿವು ತಡೆಯೋಕ್ಕೆ ಆಗ್ತಿಲ್ಲ, ಹಾಗಾಗಿ ತಿನ್ನೋಣ ಅಂತ ತಿಂತಾಯಿದ್ದೀನಿ. ಅಮ್ಮ ಇನ್ನೂ ಮೀಟಿಂಗಿಂದ ಬಂದಿಲ್ಲ. ಇವಾಗ ತಿನ್ಬಿಡೋಣ, ತುಂಬ ಹೊಟ್ಟೆ ಹಸಿತಿದೆ ನನಗಿವತ್ತು. ಗೈಸ್, ಇವಾಗ ಮಶ್ರೂಮ್ನ ಕಟ್ ಮಾಡ್ತಾ ಇದ್ದೀನಿ, ಇದು ಗ್ರೇವಿ ಮಾಡೋಕ್ಕೆ. ಶ್ರೇಯಾಂಶ್ ಇಷ್ಟೋ ತನಕ ಇದು ಒಂದೊಂದೇ ತೆಕ್ಕೊಡ್ತಾಯಿದ್ನ. ಪ್ರಮೋದ್ ಅವರಿಗೆಲ್ಲ ಇದೊಂದು ವೀಡಿಯೋ ಮಾಡಿ ಅಂತ ನಾನು ವೀಡಿಯೋ ಮಾಡ್ತೀನಿ ಅಂತ ನನ್ನ ಹತ್ರ ಜಗಳ ಮಾಡ್ಕೊಂಡು ಹೋಗಿದ್ದಾರೆ. ಬರೀ ಇದೇ ಆಯಿತು. ಇವರು ಸುಮ್ಮನೆ ಅಳೋದು, ಇವ್ರು ಜಾಸ್ತಿ ಅಳೋದು ಮಾಡಿಬಿಟ್ಟಿದ್ದಾನೆ. ಅವ್ನು ಎರಡು ಕೊಡ್ಬೇಕು, ಅವ್ರು ಸರಿ ಆಗ್ತಾನೆ. ಬರ್ತಾ ಇದ್ದಾನೆ ಅವನದು ನಿಂದಿರುತ್ತೆ, ಅವ್ನು ಬರಬೇಕಾದ್ರೆ. ನೋಡಿ, ನಾಚಿಕೆ ಆಯ್ತು ಅವನಿಗೆ. ಯೂಟ್ಯೂಬಲ್ಲಿ ಹಾಕ್ತೀನಿ ತಡಿ ಸನ್ನಿ, ಯೂಟ್ಯೂಬಲ್ಲಿ ಎಲ್ಲರೂ ನೋಡ್ತಾರೆ. ಸನ್ನಿ ಅಳ್ತಿದ್ದು, ಶೇಮ್ ಮಾಡಲಿ ಸನ್ನಿನ. ಅಲ್ಲಿ ನೋಡಿ, ಅಲ್ಲಿ ಇದೇ ಸನ್ನಿ ಆಗ್ತಿದ್ದ ಅವಾಗಲೇ. ಗೈಸ್, ನನ್ನ ಲಾಸ್ಟ್ ವೀಡಿಯೋಗೆ ಕಮೆಂಟ್ಸ್ ಬಂದಿದೆ. ಕಮೆಂಟ್ ಓದಿಲ್ಲ ಅಂದರೆ ತಪ್ಪಾಗುತ್ತೆ, ಯಾಕಂದರೆ ಅವ್ರು ನನಗೋಸ್ಕರ ಟೈಮ್ ಕೊಟ್ಟು ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಇವಾಗ ಒಂದೊಂದೇ ಕಮೆಂಟ್ನ ಓದ್ತಾ ಹೋಗ್ತೀನಿ. ಫಸ್ಟ್ ಬಂದು ಹರ್ಷಿತಾ ವಿನೀತ್ ಅಂತ. ನಂದು ಲಾಸ್ಟ್ ವೀಡಿಯೋದಲ್ಲಿ ಅವ್ರು ನನಗೆ ಕಮೆಂಟ್ ಹಾಕಿದ್ರು, ಅದು ನನಗೆ ಅರ್ಥ ಆಗಿಲ್ಲ ಅಂತೇಳ್ಬಿಟ್ಟು ಮತ್ತೆ ಅವರಿಗೆ ಕ್ವಶನ್ ರೈಸ್ ಮಾಡಿದ್ದೆ. ಹಾಗಾಗಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ಏನಂದರೆ, ಪಪ್ಪಾಯ ಕಟ್ ಮಾಡಿ ಪ್ಲೇಟಲ್ಲಿ ಹಾಕಿ ತೋರಿಸುವಾಗ ಪೈನಾಪಲ್ ಅಂದರೆ ಅಲ್ವಾ, ಹಾಗೆ ಕಮೆಂಟ್ ಹಾಕಿದೆ ಅಂತ. ಪಾಪ ಅವರು ಪೈನಾಪಲ್ಲ ಪಪ್ಪಾಯನ ಅಂತೇಳ್ಬಿಟ್ಟು ಇಮೋಜಿ ಹಿಂಗೆ ಕಳಿಸಿದ್ರು. ನಾನೇನು ಮಾಡಿದೆ, ವೀಡಿಯೋ ನೀಟಾಗಿ ನೋಡೇ ಇಲ್ಲ, ಹಾಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಮತ್ತು ಅವ್ರು ಹೇಳಿದ್ರು ನಾನು ಕರೆಕ್ಟಾಗಿ ವೀಡಿಯೋ ಅಬ್ಸರ್ವ್ ಮಾಡಿಲ್ಲ. ಸಾರಿ, ಅಬ್ಸರ್ವ್ ಮಾಡಿದ್ರೆ ಮತ್ತೆ ನಿಮಗೆ ಕ್ವಶನ್ ಮಾಡಿದ್ದು ನನ್ನ ತಪ್ಪು. ಇನ್ನೊಂದು ಸತಿ ಈ ಥರ ಆಗಲ್ಲ. ಸಾರಿ ಹರ್ಷಿತಾ ವಿನೀತ್, ಥ್ಯಾಂಕ್ ಯು ಸೋ ಮಚ್ ನನ್ನ ಮಿಸ್ಟೇಕ್ನ ಕಂಡಿಡ್ದಿದ್ದು. ಹಾಗಾದರೆ ನೀವು ನನ್ನ ವೀಡಿಯೋನ ಒಂಚೂರು ಮಿಸ್ ಮಾಡಿದಾಗೆ ಫುಲ್ ವಿಡಿಯೋ ನೋಡ್ತಿದ್ದೀರ ಅಂತ ಆಯಿತು. ಇನ್ಮೇಲೆ ನನ್ನ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಕಂಡಿಡಿದ್ರೆ ನೀವೇ ಅದನ್ನ ಕಂಡಿಡ್ದು ನನಗೆ ಹೇಳಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಕಮೆಂಟ್ ಬಂದು ಶಮೀಮ್ ಪಂಬಿಲ್
ಶಮೀಮ್ ಪಂಬಿಲ್ ಅಂತ, ಅವರು ಹ್ಯಾಪಿ ನ್ಯೂ ಇಯರ್ ಅಂತ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ವಿಶ್ ಯು ದ ಸೇಮ್. ಥ್ಯಾಂಕ್ ಯು ಫಾರ್ ದಿಸ್ ಕಮೆಂಟ್ ಶಮೀಮ್. ನೆಕ್ಸ್ಟ್ ಬಂದುಬಿಟ್ಟು ಅನುಷಾ ದಿಲೀಪ್ ಅನ್ನೋರು, ಥ್ಯಾಂಕ್ ಯು ದಿವ್ಯಾ ಕಮೆಂಟ್ಗೆ ರಿಪ್ಲೈ ಕೊಟ್ಟಿದ್ದಕ್ಕೆ ಅಂತ ಹಾಕಿದ್ದೀರಾ. ಅದು ನಂದು ಕರ್ತವ್ಯ. ನೀವು ಅಷ್ಟು ನನಗೆ ಟೈಮ್ ಕೊಟ್ಟು ಮಾಡಿದ್ದೀರಂದರೆ ನಾನು ನಿಮ್ಮ ಕಮೆಂಟ್ ಓದ್ತಲೇ ಇರ್ತೀನ. ನಿಮಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಕಮೆಂಟ್ ಹಾಕಿದ್ದಕ್ಕೆ. ಇನ್ನೊಂದು ಕಮೆಂಟ್ ಕೂಡ ಹಾಕಿದ್ದಾರೆ, ಅದೇನೆಂದರೆ ನೀವು ಬನ್ನಿ, ನಿಮಗೆ ಹಾಕಿರೋದು ಪ್ರಮೋದ್ ಅವರಿಗೆ ಬರಬೇಕಪ್ಪ. ಪ್ರಮೋದ್ ಅವರಿಗೆ ಹಾಕಿರೋದು ಬೇಗ. പ്രമുവേട്ടാ നിങ്ങളെ കാണാൻ നിങ്ങളെ നോക്കാൻ ಪಾಂಗ್ ಇನ್ನೋಸೆಂಟ್ ಅಂತ ಹಾಕಿದ್ದಾರೆ. ಅಂದರೆ ಕನ್ನಡದಲ್ಲಿ ಪ್ರಮೋದನ ನಿಮ್ಮನ್ನ ನೋಡೋಕ್ಕೆ ಇನ್ನೋಸೆಂಟ್ ಮತ್ತು ನೋಡೋಕ್ಕೆ ಖುಷಿ ಅನಿಸುತ್ತೆ ಅಂತಲ್ವಾ. ಏನು ರಿಪ್ಲೈ ಕೊಡ್ತೀರಾ? ಹೇಳಬೇಕು, ಸುಮ್ಮನೆ ನಗಾಡಿದ್ರೆ ಕಾಮಿಡಿ ಮಾಡಿರೋದ? ಕಾಮಿಡಿ ಏನಲ್ಲ, ಅಲ್ಲಿ ಹಾರ್ಟ್ ಸಿಂಬಲ್ ಎಲ್ಲ ಹಾಕಿಲ್ವಾ? ನಿಜನೇ ಇದು ಹೇಳಿ, ಏನು ಹೇಳ್ತೀರಾ? ಗೈಸ್, ಒಂದು ಕ್ಯಾಮ್ರಾನ ಫೇಸ್ ಮಾಡೋಕ್ಕಾಗಲ್ಲ, ಎಂತ ಇಲ್ಲ, ಬರೀ ಇಷ್ಟು ನಿಮಗೆ ಟೈಮ್ ಕೊಟ್ಟು ನಮಗೋಸ್ಕರ ಮೆಸೇಜ್ ಕಮೆಂಟ್ ಮಾಡಿಲ್ವಾ? ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಆ ಥರ ಏನಾದರೂ ಒಂದು ಹೇಳ್ಬೇಕಪ್ಪ. ಹೇಳಿ. ಇಲ್ಲ, ಪಾಸ್ ಮಾಡಲ್ಲ, ಹೇಳಿ ಬನ್ನಿ, ಹೇಳಿ ಬೇಗ. ಗೈಸ್, ಅವರಿಗೆ ನಾಚಿಕೆ ಆಗಿಬಿಡ್ತಾ ಇದೆ. ಕ್ಯಾಮ್ರಾನ ಫೇಸ್ ಮಾಡೋಕ್ಕೆ ಕಲೀರಿ ಅಂತ ಹೇಳ್ತಾನೆ ಇದ್ದೀನಿ, ಬಟ್ ಯಾಕಂತ ಗೊತ್ತಿಲ್ಲ. ಕ್ಯಾಮ್ರಾ ಮುಂದೆ ಬಂದು ಏನೂ ಮಾತಾಡೋಲ್ಲ, ಇನ್ನು ನಗಾಡ್ಕೊಂಡು ಇಲ್ಲಿ ಮುಂದೆ ನಿಂತ್ಕೊಂಡ್ಬಿಟ್ಟು ಇವಾಗ ಓವರ್ ಆಕ್ಟಿಂಗ್ ಮಾತ್ರ ಇಲ್ಲ ಹಿಂಗೆಲ್ಲ ಮಾಡ್ಕೊಂಡು ನಿಂತ್ಕೊಂಡಿರೋದು ತೋರಿಸ್ತೀನಿ ನಾನು. ಥ್ಯಾಂಕ್ ಯು ಅನಿಶಾ ದಿಲೀಪ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ. ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮದು ಕಮೆಂಟಿಗೆ ನಾನು ರೆಸ್ಪಾನ್ಸ್ ಮಾಡಿಸ್ತೀನಿ. ಥ್ಯಾಂಕ್ ಯು. ನಿಮ್ದೆಲ್ಲದು ಟೈಮ್ ನನಗೆ ಕೊಟ್ಟು ಕಮೆಂಟ್ ಹಾಕಿದ್ದಕ್ಕೆ ಥ್ಯಾಂಕ್ ಯು. ಲವ್ ಯು ಆಲ್. ಇದೇ ಥರ ನಿಮ್ಮದು ಕಮೆಂಟ್ಸ್ನ ಹಾಕ್ತಾನೇ ಇರಿ, ನನಗೂ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ನ ಓದ್ಬೇಕಾದ್ರೆ. ಥ್ಯಾಂಕ್ ಯು ಸೋ ಮಚ್. ಅನುಷಾ ದಿಲೀಪ್ ಮ್ಯಾಮ್, ನಾನು ಆವಾಗಲೇ ನಿಮಗೆ ಹೇಳಿದೆ ಯಾವಾಗಾದರೂ ನಿಮ್ಮದು ಕಮೆಂಟಿಗೆ ನಾನು ಪ್ರಮೋದರ ಹತ್ರ ರಿಪ್ಲೈ ಮಾಡಿಸ್ತೀನಿ ಅಂತ. ಬಟ್ ಅಂತೂ ಇವಾಗ ನಿಮ್ಮದು ಕಮೆಂಟಿಗೆ ರಿಪ್ಲೈ ಮಾಡೋಕ್ಕೆ ಪ್ರಮೋದವರು ಮುಂದೆ ಬಂದುಬಿಟ್ಟಿದ್ದಾರೆ. ಓಯ್ ವಾ, ಇವಾಗ ಬೇಗ. ಇವಾಗ ನಿಮ್ಮದು ನಮ್ಮದು ಲಾಸ್ಟ್ ಬ್ಲಾಗಿಗೆ ನಿಮ್ಮನ್ನ ಇನ್ನೋಸೆಂಟ್ ಪಾಪ ನೋಡೋಕೆ ಖುಷಿ ಆಗುತ್ತೆ ಅಂತ ಅನುಷಾ ದಿಲೀಪ್ ಅವ್ರು ಕಮೆಂಟ್ ಹಾಕಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ? ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರ ಅಣ್ಣ ಯಾರು ಅಂತ. ಅವ್ರ ಅಣ್ಣ ಯಾರು ಅಂತನ ಹಂಗೆ. ಅಯ್ಯೋ, ಇವರಿಗೂ ಮತ್ತೆ ನಾನು ಕನ್ನಡ ಕಲಿಸ್ಬೇಕಾಗುತ್ತೆ. ನನಗೆ ಮರ್ತೋಯ್ತು, ನಾನೇನೋ ಹೇಳಕ್ಕೆ ಬಂದೆ ಮಂಗ. ಗೈಸ್, ನನಗೆ ಮರ್ತೋಯ್ತು ಇವ್ರು ಏನು ಹೇಳಕ್ಕೆ ಬಂದರು ಅಂತ. ಇವ್ರದ್ದೊಂದು ಕನ್ನಡ. ನಾನು ನಮ್ಮಮ್ಮನ ಮನೆಗೆ ಹೋಗಿ ಸ್ವಲ್ಪ ಕನ್ನಡ ಎಲ್ಲ ನೆನ್ಸ್ಕೊಂಬಂದಿದ್ದೆ, ಅದು ಹೋಯ್ತು ಅದ ಕಡೆ. ಅವ್ರ ಅಣ್ಣ ಏನು ಅಂತ ಅವ್ರಿಗೆ ಗೊತ್ತು ಅಂತ ತಾನೇ ನೀವು ಹೇಳಕ್ಕೆ ಬಂದಿದ್ದು ಗೈಸ್. ಆ ಥರ ಹೇಳಕ್ಕೆ ಬಂದಿದ್ದು ಅನುಷಾ ದಿಲೀಪ್ ಮ್ಯಾಮ್. ಅವ್ರು ಹೇಳಿದ್ದು ಅವ್ರ ಅಣ್ಣ ಏನು ಅಂತ ಅವ್ರ ತಂಗಿಗೆ ಚೆನ್ನಾಗಿ ಗೊತ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ಅಂತೂ ಇಂತೂ ನಿಮ್ಮ ಕಮೆಂಟಿಗೆ ಪ್ರಮೋದರ ಹತ್ರ ರಿಪ್ಲೈ ಮಾಡಿಸಿದ್ದೀನಿ. ಥ್ಯಾಂಕ್ ಯು ರಿಪ್ಲೈ ಮಾಡಿದ್ದಕ್ಕೆ. ನಿಮಗೆ ಥ್ಯಾಂಕ್ ಯು. ಸರಿ, ಇನ್ನು ನೆಕ್ಸ್ಟು ಶ್ರೇಯಾಂಶ್ ಏನು ಮಾಡ್ತಿದ್ದಾನೆ ತೋರಿಸ್ತೀನಿ ಬನ್ನಿ. ಗೈಸ್, ಇವಾಗ ಪ್ರಮೋದ್ ಅವರು ಶ್ರೇಯಾಂಶಿಗೆ ಬಾಲ್ ಮಾಡ್ತಿದ್ದಾರೆ. ಅದರೊಳಗೆ ಏನಿದೆ? ಏನಿದೆ? ಬ್ಯಾಗಾ? ಬಟ್ಟೆ ಹಾಕಿ ಅವನಿಗೆ ಬಾಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಾರ್ಮಲ್ ಎಂಥ ಬಾಲ್ ಹೇಳ್ತೀವಿ, ರಬ್ಬರ್ ಬಾಲ್, ಅದು ಹಾಕಿದ್ರೆ ಅವನಿಗೆ ಏಟ ಬೀಳುತ್ತಲ್ಲ, ಅದಕ್ಕೆ ಈ ಥರ ಬಾಲ್ ಪ್ರಿಪೇರ್ ಮಾಡ್ತಿದ್ದಾರೆ. ಇವನು ಇವಾಗ ಕ್ರಿಕೆಟಿಗೆ ರೆಡಿ ಆಗ್ತಿರೋದು ನೋಡಿ. ಸಾಕ್ಸ್, ಆ ಸಾಕ್ಸಿಗೊಂದು ಸ್ಲಿಪ್ಪರ್, ಅವನಿಗಿಂತ ದೊಡ್ಡದು ಬ್ಯಾಟ್ ಇಟ್ಕೊಂಡು ಇವಾಗ ಕ್ರಿಕೆಟಿಗೆ ರೆಡಿ ಆಗ್ತಿರೋದು ಅವನು. ಸನ್ನಿ, ನೀವು ಯಾರು ಕ್ರಿಕೆಟಲ್ಲಿ? ನೀವು ಯಾರು? ಹಾಂ, ರೋಹಿತ್ ಶರ್ಮಾ. ಓಕೆ, ನಮ್ಮದು ಕ್ರಿಕೆಟರ್ ರೋಹಿತ್ ಶರ್ಮಾ ಅವರು ರೆಡಿ ಆಗ್ತಿರೋದು ನೋಡಿ. ಇವಾಗ ಅವನ ಚಡ್ಡಿ ಒಂದು ಸೈಡ್ ಮೇಲೋಗಿದೆ, ಒಂದು ಸೈಡ್ ಕೆಳಗೆ ಹೋಗಿದೆ. ಅಯ್ಯೋ ದೇವ್ರೆ. ಇವಾಗ ಕ್ರಿಕೆಟ್ ಆಡೋದು ತೋರಿಸ್ತೀನಿ ಹೆಂಗೆ ಆಟ ಆಡ್ತಾರೆ ಅಂತ. ಬೇಗ ರೆಡಿಯಾಗಿ ರೋಹಿತ್ ಶರ್ಮಾ. ಹಾಂ, ಓ ಸರಿ ರೋಹಿತ್ ಶರ್ಮಾ, ಬೇಗ 6 ಹೊಡಿಬೇಕು.
ಈ ಸತಿ ಕಪ್ ಯಾರ್ದು? ಈ ಸತಿ ಕಪ್ ಯಾರ್ದು? 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 ನಿಮ್ದಾ? ಬೇಗ ರೆಡಿಯಾಗಿ. ಅಚ್ಚ ಬರ್ಬೇಕಾದ್ರೆ ಬೋಟಿ ಮತ್ತು ಚಕ್ಲಿ ತಗೊಂಬಂದಿದ್ದಾರೆ. ಸ್ನ್ಯಾಕ್ಸ್ ಇವಾಗ 8 o'clock ಸ್ನ್ಯಾಕ್ಸ್. ಗೈಸ್, ನಮ್ಮ ರೋಹಿತ್ ಶರ್ಮಾ ಅವರು ರೆಡಿಯಾಗಿದ್ದಾರೆ ಕ್ರಿಕೆಟ್ ಆಡಕ್ಕಿಳಿದು. ಫುಲ್ಲು ರೆಡಿಯಾಗಿರೋದು ನೋಡಿ. ನೀವು ಶೂ, ಸಾಕ್ಸ್, ಕೈಯಲ್ಲಿ ಗ್ಲೌಸ್ ಎಲ್ಲ ಹಾಕ್ಕೊಂಡು. ನಮ್ಮ ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಹೇಗೆ ಮಾಡ್ತಾರೆ ನೋಡೋಣ. ನೀಟಾಗಿ ನಿಂತ್ಕೊಳ್ಳಿ. ಹೆಂಗ್ ನಿಲ್ಲೋದು? ಇಲ್ಲ ಔಟ್. ಗೈಸ್, ಇವತ್ತಿನ ಡಿನ್ನರಿಗೆ ಮಾರ್ನಿಂಗ್ ದೋಸೆ ಇತ್ತು, ಅದು ತಗೊಂಡಿದ್ದೀನಿ, ಮತ್ತು ಮಶ್ರೂಮ್ ಗ್ರೇವಿ. ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ದೋಸೆಗೆ ಚಿಕನ್ ಸಾರಾಗಿರ್ಬೋದು, ಮೀನು ಸಾರು ತುಂಬಾ ಚೆಂದ ಅನಿಸುತ್ತೆ. ಶ್ರೇಯಾಂಶ್ ನೋಡಿ ಕಲರ್ ಮಾಡ್ತಾ ಕೂತಿದ್ದಾನೆ ಒಂದು ಊಟ ಆಗಿ. ಪ್ರಮೋದ್ ಅವರು ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತಿನ ಕಿವಿ ಮಾತು: ಮಾತಿಗೆ ಬದುಕನ್ನೇ ಬದಲಾಯಿಸುವ ಶಕ್ತಿ ಇರುತ್ತದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.